ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ರಾಜ್ಯದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ ಕುರಿತ ಮಾತುಗಳು ಕೇಳಿ ಬರುತ್ತಿರುವ ಸಂದರ್ಭದಲ್ಲಿ ರಾಜ್ಯದ ಪ್ರಮುಖ ನಾಯಕ ಮತ್ತು ರಾಷ್ಟ್ರೀಯ ನಾಯಕಿ ಒಟ್ಟಿಗೆ ಶಕ್ತಿಪೀಠಕ್ಕೆ ಭೇಟಿ ನೀಡಿರುವುದು ರಾಜಕೀಯ ಚರ್ಚೆಗೆ ಹೊಸ ರೂಪವನ್ನು ನೀಡಿದೆ. ಪ್ರಿಯಾಂಕಾ ಗಾಂಧಿಯವರ ಉಪಸ್ಥಿತಿ ಈ ಭೇಟಿಯನ್ನು ಕೇವಲ ಧಾರ್ಮಿಕ ಯಾತ್ರೆಯಾಗಿ ಉಳಿಸಿಲ್ಲ, ಅದು ರಾಜಕೀಯ ಚಲನೆಯಾಗಿ ರೂಪಾಂತರಿಸಿದೆ. ರಾಜಕೀಯದಲ್ಲಿ ದೇವಸ್ಥಾನ ಭೇಟಿಗಳು ಕೆಲವೊಮ್ಮೆ ಭಕ್ತಿಯ ಸಂಕೇತವಾಗಿರಬಹುದು, ಆದರೆ ಕೆಲವೊಮ್ಮೆ ಅದು ಅಧಿಕಾರದ ಹೊಸ ಅಧ್ಯಾಯದ ಮುನ್ನುಡಿಯೂ ಆಗಿರಬಹುದು. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಪ್ರಸಿದ್ಧ ಶಕ್ತಿಪೀಠ ಕಾಮಾಖ್ಯ ದೇವಿ ದೇವಾಲಯದಲ್ಲಿ ಭೇಟಿ ನೀಡಿದ್ದಾರೆ. ಆದರೆ ಈ ಭೇಟಿ ಈಗ ಇನ್ನಷ್ಟು ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು, ಯಾಕಂದ್ರೆ ಅವರ ಜೊತೆಗಿದ್ದವರು ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ನಾಯಕಿ ಪ್ರಿಯಾಂಕಾ ಗಾಂಧಿ. ಇದು ಕೇವಲ ಧಾರ್ಮಿಕ ಭೇಟಿಯಲ್ಲ ಎನ್ನುವ ಮಾತು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಯಾಕಂದರೆ ಒಂದು ಕಡೆ ರಾಜ್ಯದ ಪ್ರಭಾವಿ ನಾಯಕ, ಮತ್ತೊಂದು ಕಡೆ ರಾಷ್ಟ್ರೀಯ ಮಟ್ಟದ ನಾಯಕಿಯ ಜೊತೆಗೆ ಶಕ್ತಿಪೀಠಕ್ಕೆ ಒಟ್ಟಾಗಿ ಭೇಟಿಗೆ ನೀಡಿದ್ದು ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವನ್ನು ಕೊಡಬಹುದೇ ಎಂಬ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಇನ್ನೊಂದೆಡೆ ಪಕ್ಷದ ಕೆಲವು ಶಾಸಕರು ವಿದೇಶ ಪ್ರವಾಸದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಪ್ರಿಯಾಂಕಾ ಗಾಂಧಿ ಕೂಡ ಭೇಟಿ ನೀಡಿರುವುದು ರಾಜಕೀಯವಾಗಿ ದೊಡ್ಡ ಅರ್ಥ ಪಡೆದುಕೊಂಡಿದೆ. ಈ ಸಮೀಕರಣವೇ ಹೊಸ ರಾಜಕೀಯ ತಿರುವಿಗೆ ಸಂದೇಶ ನೀಡುತ್ತಿದೆಯಾ? ಇದು ಹೈಕಮಾಂಡ್ ಸಂದೇಶವೇ? ಇದು ಕೇವಲ ಆಧ್ಯಾತ್ಮಿಕ ಭೇಟಿಯೇ? ಭವಿಷ್ಯದ ನಾಯಕತ್ವಕ್ಕೆ ಬೆಂಬಲದ ಸಂಕೇತವೇ? ಅಥವಾ ಪಕ್ಷದ ಒಳಗಿನ ಸಮತೋಲನ ಕಾಪಾಡುವ ಪ್ರಯತ್ನವೇ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಭಾರತೀಯ ರಾಜಕೀಯ ಇತಿಹಾಸ ನೋಡಿದರೆ ದೊಡ್ಡ ಹುದ್ದೆ ಸ್ವೀಕರಿಸುವ ಮುನ್ನ ಅಥವಾ ಅಧಿಕಾರದ ಬದಲಾವಣೆ ಮುನ್ನ ಹಲವಾರು ನಾಯಕರು ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಉದಾಹರಣೆ ನೋಡುವುದಾದರೆ 2014ರಲ್ಲಿ ಪ್ರಧಾನಿಯಾಗುವ ಮುನ್ನ ಮತ್ತು 2019ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ಮುನ್ನ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಶಿ ವಿಶ್ವನಾಥ, ಕೇದಾರನಾಥ ದರ್ಶನವನ್ನು ಪಡೆದಿದ್ದರು. ಉದಾಹರಣೆ 2 ನೋಡೋದಾದರೆ ಕೇಂದ್ರ ಗೃಹ ಸಚಿವರಾಗಿ ಅಧಿಕಾರ ವಹಿಸುವ ಮುನ್ನ ಗೃಹ ಸಚಿವ ಅಮಿತ್ ಶಾ ಅವರು ಸೋಮನಾಥ ದೇವಸ್ಥಾನದ ದರ್ಶನವನ್ನು ಪಡೆದಿದ್ದರು. ಕರ್ನಾಟಕದಲ್ಲಿಯೇ ನೋಡುವುದಾದರೆ ಮುಖ್ಯಮಂತ್ರಿಯಾಗುವ ಮುನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡೆದಿದ್ದರು. ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಮರಳುವ ಮುನ್ನ ಜಯಲಲಿತಾ ತಿರುಪತಿ ಬಾಲಾಜಿ ದೇವಸ್ಥಾನ ದರ್ಶನ ಪಡೆದಿದ್ದರು. ಅದೇ ರೀತಿ ಈಗ ಡಿ ಕೆ ಶಿ ಅಧಿಕಾರಕ್ಕೂ ಮುನ್ನ ದೇವಿ ದರ್ಶನ ಪಡೆದಿದ್ದಾರೆ. ಜೊತೆಗೆ ಪಕ್ಷದ ಕೆಲವು ಶಾಸಕರು ವಿದೇಶ ಪ್ರವಾಸದಲ್ಲಿರುವ ಸಮಯದಲ್ಲೇ ಈ ಭೇಟಿ ನಡೆದಿದೆ. ಈ ಎಲ್ಲವನ್ನು ಒಟ್ಟಿಗೆ ನೋಡಿದಾಗ ಇದು ಕೇವಲ ದೇವಸ್ಥಾನ ಭೇಟಿ ಎಂದು ಹೇಳಬಹುದಾ? ಈ ನಡುವೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದೊಳಗಿನ ಚರ್ಚೆಗಳು ಕೂಡ ಜೋರಾಗಿದೆ ಎನ್ನಲಾಗುತ್ತಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಒತ್ತಡ ಇದೆಯಾ? ಮಧ್ಯಾವಧಿಯಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯವೇ? ಹೈಕಮಾಂಡ್ ಮಟ್ಟದಲ್ಲಿ ಹೊಸ ಸಮೀಕರಣ ನಡೆಯುತ್ತಿದೆಯಾ? ಶಾಸಕರ ಫಾರಿನ್ ಟೂರ್ ಕಾಕತಾಳೀಯವ? ಸಿಎಂ ಬದಲಾವಣೆ ಮುನ್ಸೂಚನೆಯ? ಕೆಲವರು ಹೇಳುತ್ತಿರುವುದೇನೆಂದರೆ ಇದು ಧಾರ್ಮಿಕ ನಂಬಿಕೆಯ ಭಾಗ ಮಾತ್ರ, ಆದರೆ ಇನ್ನೂ ಕೆಲವರು ಹೇಳುತ್ತಿದ್ದಾರೆ ಇದು ಭವಿಷ್ಯದ ರಾಜಕೀಯ ಸಿದ್ಧತೆ ಅಂತ ಹೇಳಿ. ರಾಜಕೀಯದಲ್ಲಿ ಕೆಲವೊಮ್ಮೆ ದೇವಸ್ಥಾನ ದರ್ಶನಗಳು ಕೇವಲ ಭಕ್ತಿಯ ಪ್ರಯಾಣವಲ್ಲ, ಅವು ಅಧಿಕಾರದ ದಾರಿಯಲ್ಲಿನ ಮೊದಲ ಹೆಜ್ಜೆಯಾಗಿರಬಹುದು. ಏನೇ ಆಗಲಿ, ಡಿ ಕೆ ಶಿವಕುಮಾರ್ ಅವರ ಕಾಮಕ್ಕೆ ಭೇಟಿ ಭವಿಷ್ಯದ ರಾಜಕೀಯ ಪರಿವರ್ತನೆಯ ಸೂಚನೆಯ ಅಥವಾ ಇದು ಕೇವಲ ಆತ್ಮೀಯ ಯಾತ್ರೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಾಲವೇ ಹೇಳಲಿದೆ. ಈ ಭೇಟಿಯ ಕುರಿತಂತೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನಿರಂತರವಾಗಿ ವೀಕ್ಷಿಸಿ ವಿಶ್ವವಾಣಿ ಟಿವಿ.